ಭಾರತ ಪಾಕ್ ಡಿಜಿಎಂಒಗಳ ಸಭೆ ಮುಂದೂಡಿಕೆಯಾಗಿದೆ. ಸಂಜೆ 5 ಗಂಟೆಗೆ ಭಾರತ ಪಾಕ್ ಡಿಜಿಎಂಒ ಸಭೆ ಇರುತ್ತೆ. ಮಧ್ಯಾಹ್ನ 12 ಗಂಟೆಗೆ ಆರಂಭ ಆಗಬೇಕಿತ್ತು ಸಭೆ. ಇನ್ನು ಮೇ 10ನೇ ತಾರೀಕು ಉಭಯ ರಾಷ್ಟ್ರಗಳ ಮಧ್ಯೆ ಕದನ ವಿರಾಮ ಘೋಷಣೆಯಾಗುತ್ತೆ. ಕದನ ವಿರಾಮ ಘೋಷಣೆಯ ಬಳಿಕ ಡಿಜಿಎಂಒ ಸಭೆ ನಿಗದಿಪಡಿಸಲಾಗಿತ್ತು. ಭಾರತದ ಡಿಜಿಎಂಒ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಗಾಯ್ ಹಾಗೆ ಪಾಕ್ನ ಡಿಜಿಎಂಒ ಕೌಶಿಫ್ ಅಬ್ದುಲ್ಲಾ ಮಧ್ಯೆ ಸಭೆ ನಡೆಯಬೇಕಿತ್ತು. ಸಂಜೆ 5 ಗಂಟೆಗೆ ಭಾರತ ಪಾಕ್ ಡಿಜಿಎಂಒ ಸಭೆ ಸಾಧ್ಯತೆ ಇದೆ. ಹಾಟ್ಲೈನ್ ಮೂಲಕವಾಗಿ ಉಭಯ ರಾಷ್ಟ್ರಗಳ ಸಭೆ ಸಾಧ್ಯತೆ ಇದೆ. ಕುತೂಹಲ ಕೆರಳಿಸಿದೆ ಎರಡು ದೇಶಗಳ ಡಿಜಿಎಂಒಗಳ ಮಾತುಕತೆ. ಇದಾಗಲೇ ಆಗಿ ಹೋಗಬೇಕಿತ್ತು. 12 ಗಂಟೆ ಅಷ್ಟೊತ್ತಿಗೆ ಈ ಸಭೆ ಅನ್ನೋದಾಗಿ ನಿಗದಿಯಾಗಿತ್ತು ಭಾರತ ಪಾಕ್ ಡಿಜಿಎಂಒಗಳ ಸಭೆ. ಆದರೆ ಅದನ್ನು ಮುಂದೂಡಿಕೆ ಮಾಡಲಾಗಿದೆ. ಸಂಜೆ 5 ಗಂಟೆಗೆ ಭಾರತ ಪಾಕ್ ಡಿಜಿಎಂಒ ಸಭೆ ನಿಗದಿಯಾಗಿದೆ. ಮಧ್ಯಾಹ್ನ 12 ಗಂಟೆಗೆ ಆರಂಭ ಆಗಬೇಕಿದ್ದಂಥ ಸಭೆ ಮೇ 10ನೇ ತಾರೀಕು ಏನು ಬೆಳವಣಿಗೆ ಆಗಿದೆ ಅನ್ನೋದನ್ನ ನೀವು ಗಮನಿಸಿರ್ತೀರಾ. ಉಭಯ ರಾಷ್ಟ್ರಗಳ ಮಧ್ಯೆ ಕದನ ವಿರಾಮ ಘೋಷಣೆಯಾಗುತ್ತೆ. ಅದಾದ ನಂತರದಲ್ಲಿ ಆಗ್ತಾ ಇರುವಂತಹ ಡಿಜಿಎಂಒ ಸಭೆ ಇದು. ಭಾರತದ ಡಿಜಿಎಂಒ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಗಾಯ್ ಹಾಗೆ ಮೇಜರ್ ಜನರಲ್ ಕೌಶಿಫ್ ಅಬ್ದುಲ್ಲಾ ಮಧ್ಯೆ ಈ ಸಭೆ ನಡೆಯುತ್ತೆ. ಸಂಜೆ 5 ಗಂಟೆಗೆ ಸಭೆ ನಡೆಯೋದಿದೆ. ಮುಂದೂಡಿಕೆ ಮಾಡಲಾಗಿದೆ ಇದೀಗ. ನೋಡಿ, ಇನ್ನು ಡಿಜಿಎಂಒ ಸಭೆಗಳ ನಡುವೆ ಭಾರತದ ಆಗ್ರಹ ಏನು, ಸಂಭಾವ್ಯತೆ ಏನಿದೆ, ಇವೆಲ್ಲದರ ಚರ್ಚೆಗಳು ಮತ್ತೊಂದು ಕಡೆ ಆಗ್ತಾ ಇದೆ. ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾ ಉಗ್ರರನ್ನ ಹಸ್ತಾಂತರಿಸಬೇಕು ಅನ್ನುವಂಥ ಬೇಡಿಕೆ, ಪಾಕಿಸ್ತಾನದಲ್ಲಿ ಉಗ್ರ ನೆಲೆಗಳನ್ನ ಧ್ವಂಸ ಮಾಡಬೇಕು ಅನ್ನೋದು, ಹಾಗೆ ಉಗ್ರರಿಗೆ ಆಶ್ರಯ ನೀಡ್ತಾ ಇದ್ದೀರಲ್ಲ ಅದನ್ನ ನಿಲ್ಲಿಸಬೇಕು ಅಂತ ಹೇಳೋದು, ಜೊತೆಗೆ ಪಿಒಕೆಯಲ್ಲೂ ಕೂಡ ಉಗ್ರ ನೆಲೆಗಳನ್ನ ನಿರ್ನಾಮ ಮಾಡಿ ಅನ್ನುವಂಥ ಆಗ್ರಹವನ್ನ ಭಾರತ ಇಡ್ತಾ ಇದೆ. ಹಾಗೆ ಭಯೋತ್ಪಾದನೆ ಚಟುವಟಿಕೆಗೆ ಬೆಂಬಲ ನೀಡೋದನ್ನ ನಿಲ್ಲಿಸಬೇಕು, ಉಗ್ರರು ಭಾರತಕ್ಕೆ ನುಸುಳಲೇಬಾರದು, ಈ ರೀತಿಯಾದಂಥ ಟೆರರ್ ಆಕ್ಟಿವಿಟೀಸ್ ಆಗಲೇಬಾರದು, ಗಡಿಯಲ್ಲಿ ಅಪ್ರಚೋದಿತ ದಾಳಿಗೆ ಬ್ರೇಕ್ ಹಾಕಬೇಕು ಅನ್ನೋದು ಭಾರತದ ಆಗ್ರಹ. ಟಾಪ್ ಲಿಸ್ಟ್ ಅಲ್ಲಿರೋದೇ ಟೆರರ್ ಆಕ್ಟಿವಿಟೀಸ್ ಬಗ್ಗೆ. ಇನ್ನು ಮಧ್ಯಾಹ್ನ 2:30ಕ್ಕೆ ಭಾರತೀಯ ಸೇನೆಯಿಂದ ಸುದ್ದಿಗೋಷ್ಠಿ ಇರುತ್ತೆ. ವಾಯುಸೇನೆ, ನೌಕಾಸೇನೆ ಮುಖ್ಯಸ್ಥರಿಂದ ಸುದ್ದಿಗೋಷ್ಠಿ. ಬ್ಯಾಕ್ ಟು ಬ್ಯಾಕ್ ಪ್ರೆಸ್ ಕಾನ್ಫರೆನ್ಸ್ಗಳಾಗ್ತಾ ಇದೆ. ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಈ ಸೇನಾಪಡೆ ಸುದ್ದಿಗೋಷ್ಠಿ. ಏನ್ ಹೇಳ್ತಾರೆ ಅನ್ನೋದು. ಆಪರೇಷನ್ ಸಿಂಧೂರ್ ಬಗ್ಗೆ ಮಾಹಿತಿ ನೀಡುವಂತ ಸಾಧ್ಯತೆ ಇದೆ. ಒಂದ್ ಕಡೆ ಡಿಜಿಎಂಒ ಮೀಟ್ ಅನ್ನ ಕೂಡ ಪೋಸ್ಟ್ಪೋನ್ ಮಾಡಿರೋದು ಗಮನಿಸಬೇಕು ನೀವು. ಇನ್ನು ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸಭೆ ನಡೀತಾ ಇತ್ತಲ್ಲ, ಅದು ಮುಕ್ತಾಯ ಆಗಿದೆ. ಮೋದಿ ನಿವಾಸದಿಂದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೊರಟಿದ್ದಾರೆ. 1.5 ಗಂಟೆಗಳ ಕಾಲ ನಡೆದಿರುವಂತಹ ಹೈ ವೋಲ್ಟೇಜ್ ಸಭೆ ಇದು. ಅಜಿತ್ ದೋವಲ್ ಇದ್ರು, ವಿಕ್ರಮ್ ಮಿಸ್ರಿ ಕೂಡ ಭಾಗಿಯಾಗಿದ್ರು. ಸಿಡಿಎಸ್ಗಳಿದ್ದು ಕೂಡ ವಿಶೇಷ. ಹಾಗೆ 3 ಸೇನಾ ಮುಖ್ಯಸ್ಥರ ಜೊತೆ ಮೋದಿ ಮಾತುಕತೆಯನ್ನ ನಡೆಸಿದ್ದಾರೆ. ಡಿಜಿಎಂಗಳ ಚರ್ಚೆಗೂ ಮುನ್ನ ಪಿಎಂ ಮೋದಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಅನ್ನ ನಡೆಸಿದ್ದಾರೆ. ಇದೀಗ ಸಭೆ ಮುಕ್ತಾಯ ಆಗಿದೆ. ಸುದೀರ್ಘವಾದಂತಹ ಸಭೆ, 1.5 ಗಂಟೆಗಳ ಕಾಲ ಚರ್ಚೆಯನ್ನ ಮಾಡಲಾಗಿತ್ತು. ಇದೀಗ ಮೋದಿ ನಿವಾಸದಿಂದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೊರಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಸಭೆಯಲ್ಲಿ ಬಹಳ ವಿಶೇಷ ಅಂತ ಹೇಳಿದ್ರೆ ಸಿಡಿಎಸ್ಗಳು ಕೂಡ ಭಾಗಿಯಾಗಿದ್ರು. ಅಜಿತ್ ದೋವಲ್ ಇದ್ರು, ವಿಕ್ರಮ್ ಮಿಸ್ರಿ ಇದ್ರು, 3 ಸೇನಾ ಮುಖ್ಯಸ್ಥರುಗಳಿದ್ರು. ಹಂತ ಹಂತವಾಗಿ ಮಾಡೋದಕ್ಕೆ ಸಮಯ ಇಲ್ಲ ಅನ್ನೋದನ್ನ ಈ ಮೀಟಿಂಗ್ ತೋರಿಸ್ಕೊಡ್ತಾ ಇತ್ತು. ಎಲ್ಲರೂ ಜೊತೆಯಾಗಿದ್ರು. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಮತ್ತೊಂದು ಸಭೆ. ಅಜಿತ್ ದೋವಲ್ ವಾಯುಸೇನೆಯ ಮುಖ್ಯಸ್ಥರೊಂದಿಗೆ ಚರ್ಚೆಯನ್ನು ನಡೆಸಿದ್ದಾರೆ. ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಪ್ರಧಾನಿ ಮೋದಿ. ಸುಮಾರು 30 ನಿಮಿಷಗಳ ಕಾಲ ಈ ಮಾತುಕತೆ ನಡೆದಿದೆ. ಒಟ್ಟು 1.5 ಗಂಟೆಗಳವರೆಗೂ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ಸಭೆಗಳಾಗಿದೆ. ಇನ್ನೊಂದು ವಿಶೇಷವಾದಂತಹ ಸಭೆ ಕೂಡ ಇತ್ತು. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಅಜಿತ್ ದೋವಲ್ ಹಾಗೆ ವಾಯುಸೇನೆಯ ಮುಖ್ಯಸ್ಥರೊಂದಿಗೆ ಚರ್ಚೆಗಳನ್ನು ಮಾಡಿದ್ದಾರೆ. ಈ ಪ್ರತ್ಯೇಕ ಚರ್ಚೆ ಕೂಡ ವಾಟ್ ನೆಕ್ಸ್ಟ್ ಅನ್ನೋದಕ್ಕೆ ಕುತೂಹಲ ಮೂಡಿಸ್ತಾ ಇದೆ. ಸುಮಾರು 30 ನಿಮಿಷಗಳ ಕಾಲ ಈ ಮಾತುಕತೆ ನಡೆಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಹರೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಒಂದ್ ಕಡೆ 12 ಗಂಟೆಗೆ ಡಿಜಿಎಂಒ ಮೀಟಿಂಗ್ ಆಗಬೇಕಿತ್ತು, ಅದನ್ನ 5 ಗಂಟೆಗೆ ಮುಂದೂಡಿಕೆ ಮಾಡಿರೋದು, ಜೊತೆಗೆ 2:30ಕ್ಕೆ ಆಗಬೇಕಿರುವಂತಹ ಸುದ್ದಿಗೋಷ್ಠಿ. ಈ ನಡುವೆ ಮೋದಿ ನಿವಾಸದಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗಿದೆ, ಪ್ರತ್ಯೇಕ ಸಭೆಗಳು ಕೂಡ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹರೀಶ್, ಏನೇನು ಡೀಟೇಲ್ಗಳು ಸಿಗ್ತಾ ಇದೆ ಸಂಬಂಧಪಟ್ಟ ಹಾಗೆ? ಹೌದು ಚೈತ್ರ, ಅಂದುಕೊಂಡಂತೆ ಆಗಿದ್ರೆ 12 ಗಂಟೆಗೆ 2 ದೇಶಗಳ ಡಿಜಿಎಂಒಗಳ ಸಭೆ ಆರಂಭ ಆಗಬೇಕಾಗಿತ್ತು. ಆದರೆ ಈಗ ಸಭೆ ವಿಳಂಬ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸಂಜೆ 5 ಗಂಟೆಗೆ ಡಿಜಿಎಂಒಗಳ ಸಭೆ ನಡೆಯುತ್ತೆ. ಭಾರತ ಹಾಗೂ ಪಾಕಿಸ್ತಾನದ ಡಿಜಿಎಂಒಗಳು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಭಾರತ ಕೂಡ ಅನೇಕ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಎಲ್ಲ ರೀತಿಯಾದಂಥ ತಯಾರಿಯನ್ನು ಮಾಡಿಕೊಂಡಿರುವಂತಹದ್ದು. ಈಗ ಭಾರತ ಕೇಳುವಂತಹ ಪ್ರಶ್ನೆಗಳೇನು ಅಂತಂದರೆ, ಕದನ ವಿರಾಮ ಘೋಷಣೆಯಾದ ನಂತರವೂ ಕೂಡ ಪಾಕಿಸ್ತಾನ ಯಾಕೆ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತು ಅನ್ನುವಂತಹದ್ದು.
ಇದು ಪ್ರಮುಖವಾದ ಪ್ರಶ್ನೆ ಆಗಿರುತ್ತೆ. ಯಾಕಂತಂದ್ರೆ 10ನೇ ತಾರೀಕು 5 ಗಂಟೆಗೆ ಕದನ ವಿರಾಮ ಘೋಷಣೆಯನ್ನ ಮಾಡಲಾಗುತ್ತೆ. ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಈ ತರದೊಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ಅದಾದ ನಂತರವೂ ಕೂಡ ರಾತ್ರಿ 10 ಗಂಟೆಯ ತನಕವೂ ಕೂಡ ಏನೋ ಕದನ ವಿರಾಮ ಉಲ್ಲಂಘನೆ ಆಗುತ್ತೆ. ಪಾಕಿಸ್ತಾನ ನಿರಂತರವಾದಂಥ ಶೆಲ್ ದಾಳಿ ಹಾಗೂ ಮಿಸೈಲ್ ದಾಳಿ, ಡ್ರೋನ್ ದಾಳಿಯನ್ನು ಮಾಡುತ್ತೆ. ಇಂತಹ ಸಂದರ್ಭದಲ್ಲಿ ಇದನ್ನು ಯಾಕೆ ಮಾಡಿದ್ರಿ, ಕದನ ವಿರಾಮ ಘೋಷಣೆ ಆದರೂ ಕೂಡ ಯಾಕೆ ಈ ಉಲ್ಲಂಘನೆಯನ್ನು ಮಾಡಿದ್ರಿ ಅನ್ನುವಂಥದ್ದನ್ನು ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಪಾಕಿಸ್ತಾನಕ್ಕೆ ಶಾಶ್ವತವಾದಂತಹ ಕದನ ವಿರಾಮ ಬೇಕು ಅಥವಾ ತಾತ್ಕಾಲಿಕವಾದಂತಹ ಕದನ ವಿರಾಮ ಬೇಕು, ಯಾವುದು ಶಾಶ್ವತವಾಗಿ ಶಾಂತಿಯನ್ನು ಬಯಸ್ತಿರೋ ಅಥವಾ ತಾತ್ಕಾಲಿಕವಾಗಿ ಶಾಂತಿಯನ್ನು ಬಯಸ್ತಿರೋ ಅನ್ನುವಂಥ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇದೆ. ಜೊತೆಗೆ ಪಾಕಿಸ್ತಾನದಲ್ಲಿರುವಂತಹ ಉಗ್ರ ಸಂಘಟನೆಗಳಿಗೂ ಪಾಕಿಸ್ತಾನದ ಸೇನೆಗೂ ಇರುವಂತಹ ಸಂಬಂಧ ಏನು ಅನ್ನುವಂತಹದ್ದು. ಯಾಕಂತಂದ್ರೆ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ಭಾರತ ಮಾಡಿತು. ಅಂತ ಸಂದರ್ಭದಲ್ಲಿ ಒಂದಷ್ಟು ಉಗ್ರ ಸಂಘಟನೆಗಳ ಅಡಗುದಾಣಗಳು, ನೆಲೆಗಳನ್ನ ಹುಡುಕಿ ಭಾರತ ಧ್ವಂಸ ಮಾಡುವಂತ ಕೆಲಸವನ್ನ ಮಾಡ್ತು. ಅಲ್ಲಿ 100ಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಈ ಉಗ್ರರ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಪಾಕಿಸ್ತಾನದ ಸೇನೆಯು ಕೂಡ ಭಾಗಿಯಾಗಿರುವಂತಹದ್ದು ಗೊತ್ತಾಗ್ತಾ ಇದೆ. ಪಾಕಿಸ್ತಾನದ ಸೇನೆಯ ಹಿರಿಯ ಅಧಿಕಾರಿಗಳು ಕೂಡ ಈ ಒಂದು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿದ್ದಾರೆ. ಮತ್ತೆ ಸೇನೆ ಹಾಗೂ ಉಗ್ರರಿಗೂ ಇರುವ ಸಂಬಂಧ ಇದರಲ್ಲಿ ತೋರಿಸುತ್ತೆ. ಮತ್ತೆ ಭಾರತೀಯ ಸೇನೆಯ ಅಧಿಕಾರಿಗಳು ಕೂಡ ಇದನ್ನ ಪ್ರಪಂಚಕ್ಕೆ ತಿಳಿಸಿರುವಂತಹದ್ದು. ಇದು ಉಗ್ರರು ಮತ್ತೆ ಪಾಕಿಸ್ತಾನದ ಸೇನೆಯ ನಡುವೆ ಇರತಕ್ಕಂಥ ಸಂಬಂಧ ಏನು ಅನ್ನುವಂಥದ್ರ ಬಗ್ಗೆ ಪಾಕಿಸ್ತಾನ ಸೇನೆ ಉತ್ತರ ಕೊಡಬೇಕಾಗುತ್ತೆ, DGMO ಉತ್ತರವನ್ನ ಕೊಡಬೇಕಾಗುತ್ತೆ. ಹೀಗೆ ಅನೇಕ ವಿಚಾರಗಳಿವೆ. ಮುಖ್ಯವಾಗಿ ಭಾರತಕ್ಕೆ ಬೇಕಾಗಿರ್ತಕ್ಕಂಥ ಉಗ್ರ ಸಂಘಟನೆಗಳ ನಾಯಕರು ಯಾರಿದ್ದಾರೆ ಅವರನ್ನ ಭಾರತಕ್ಕೆ ಹಸ್ತಾಂತರಿಸಬೇಕು, ಮತ್ತೆ ಅವರ ವಿರುದ್ಧ ಕ್ರಮವನ್ನ ಪಾಕಿಸ್ತಾನ ಸೇನೆ ಮಾಡಬೇಕು ಅನ್ನುವಂಥದ್ದು. ಅದು ಇಡೀ ಜಗತ್ತಿಗೆ ಗೋಚರ ಆಗುವಂತ ನಿಟ್ಟಿನಲ್ಲಿ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದು. ಬಹುಮುಖ್ಯವಾಗಿ ಪುಲ್ವಾಮಾ ಅಟ್ಯಾಕ್ ಅನ್ನ ಪಾಕಿಸ್ತಾನ ಸೇನೆಯೇ ಮಾಡಿಸಿದೆ ಅನ್ನುವಂತಹದ್ದನ್ನ ಒಬ್ರು ಅಧಿಕಾರಿ ಮಾತಾಡ್ತಾ ಹೇಳ್ತಾ ಇದ್ರು. ಅದರ ಬಗ್ಗೆ ಕೂಡ ಸ್ಪಷ್ಟನೆಯನ್ನು ಕೇಳುವಂತ ಸಾಧ್ಯತೆ ಇದೆ. ಇನ್ನು ಮುಖ್ಯವಾಗಿ ಪೆಹಲ್ಗಾಮ್ ಅಟ್ಯಾಕ್ ಆಗಿರುವಂತಹದ್ದು ಮತ್ತೆ ಅದರ ಹಿಂದೆ ಇರುವಂತಹದ್ದು ಜೈಷ್ ಎ ಮೊಹಮ್ಮದ್ ಅನ್ನುವಂತಹದ್ದು. ಈಗ ಜೈಷ್ ಎ ಮೊಹಮ್ಮದ್ನ ಅಥವಾ ಮತ್ತೆ ಲಷ್ಕರ್ ಎ ತೊಯ್ಬಾ ಈ ಸಂಘಟನೆಗಳ ಮುಖ್ಯಸ್ಥರ ವಿರುದ್ಧ ನೀವು ಯಾವ ರೀತಿಯಾದ ಕ್ರಮವನ್ನು ತೆಗೆದುಕೊಳ್ತೀರಿ, ಮತ್ತೆ ಅಲ್ಲಿ ಏನು ಉಗ್ರ ನೆಲೆಗಳೇನಿದೆ, ಉಗ್ರ ನೆಲೆಗಳ ಟ್ರೈನಿಂಗ್ ಕ್ಯಾಂಪ್ಗಳೇನಿದೆ, ಇದರ ವಿರುದ್ಧ ಯಾವ ಕ್ರಮ ಕೈಗೊಳ್ತೀರಿ ಅನ್ನುವಂತಹದನ್ನ ಒಂದಷ್ಟು ಕ್ವಶನ್ಸ್ ಗಳನ್ನ ರೈಸ್ ಮಾಡುವಂತಹ ಸಾಧ್ಯತೆ ಇದೆ. ಮತ್ತೆ ಅದಕ್ಕೆ ಪಾಕಿಸ್ತಾನ ಯಾವ ರೀತಿಯಾದಂತ ಉತ್ತರ ಕೊಡುತ್ತೆ ಅನ್ನುವಂಥದ್ದು ಕೂಡ ಬಹಳಷ್ಟು ಮುಖ್ಯ ಆಗಿರುತ್ತೆ. ಇನ್ನು ಓಕೆ ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ.